84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಮೈಸೂರಲ್ಲಿ ಇವತ್ತು ಮತ್ತೊಂದು ಬೆಚ್ಚಿ ಬೀಳಿಸುವ ಘಟನೆ ಆಗಿದೆ. ಆನ್ಲೈನ್ ಬೆಟ್ಟಿಂಗ್ಗೆ ಒಂದೇ ಕುಟುಂಬದ 3 ಬಲಿಯಾಗಿದ್ದಾರೆ. ಮೈಸೂರಿನಲ್ಲಿ ನೆನೆ ತಾನೇ ಉದ್ಯಮಿಯೊಬ್ಬ ತನ್ನ ಪತ್ನಿ, ಮಗ ಹಾಗೂ ತಾಯಿಯನ್ನು ಕೊಂದು ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದ ಘಟನೆ ನಡೆದಿತ್ತು. ಈ ಒಂದು ಘಟನೆ ಮರುದಿನವೇ ಇದೀಗ ಮೈಸೂರಿನಲ್ಲಿ ಮತ್ತೊಂದು ಬೆಚ್ಚಿ ಬೀಳಿಸುವ ಘಟನೆ ವರದಿಯಾಗಿದೆ. ಆನ್ಲೈನ್ ಬೆಟ್ಟಿಂಗ್ಗೆ ಒಂದೇ ಕುಟುಂಬದ 3 ಬಲಿಯಾಗಿರುವ ಘಟನೆ ಮೈಸೂರು ತಾಲೂಕಿನ ಅಂಚಾ ಗ್ರಾಮದ ಬಳಿ ನಡೆದಿದೆ. ಆನ್ಲೈನ್ ಬೆಟ್ಟಿಂಗ್, IPL ಬೆಟ್ಟಿಂಗ್ ಚಟಕ್ಕೆ ಬಿದ್ದು ಇದೀಗ ಒಂದೇ ಕುಟುಂಬದ ಅಣ್ಣ, ತಮ್ಮ ಹಾಗೂ ಆತನ ಪತ್ನಿ 3 ನೇಣು ಬಿಗಿದುಕೊಂಡು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. IPL ಆನ್ಲೈನ್ ಬೆಟ್ಟಿಂಗ್ನಿಂದಾಗಿ ಇದೀಗ 3 ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಿನ್ನೆ ತಮ್ಮ ನಾದಿನಿ ಮೇಲೆ ಆರೋಪಿಸಿ ಜೋಶಿ ಆಂಟೋನಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ತಮ್ಮ ಜೋಬಿ ಪತ್ನಿ ಶರ್ಮಿಳಾ ವಿರುದ್ಧ ಆಂಟೋನಿ ಸಾಲದ ಆರೋಪ ಮಾಡಿದ್ದ. ಮೋಸದಿಂದ ಸಾಲ ಮಾಡಿಸಿದ್ದಾರೆಂದು ಜೋಶಿ ಆಂಟೋನಿ ಗಂಭೀರವಾಗಿ ಆರೋಪ ಮಾಡಿದ್ರು. ಊರು ತುಂಬ ಸಾಲ ಮಾಡಿ ತಂಗಿಗೆ ಮೋಸ ಮಾಡಿದ್ದಾರೆ, ನನ್ನ ಸಾವಿಗೆ ತಮ್ಮ ಹಾಗೂ ಆತನ ಹೆಂಡತಿಯೇ ಕಾರಣ ಅಂತ ಒಂದು ವಿಡಿಯೋ ಮಾಡಿ ಅವರಿಗೆ ಶಿಕ್ಷೆ ಕೊಡಿಸಿ ಅಂತ ವಿಡಿಯೋ ಮೂಲಕ ತಿಳಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಇಂದು ಬೆಳಗ್ಗೆ ಮೈಸೂರಿನ ವಿಜಯನಗರದ ಮೈದಾನದಲ್ಲಿ ಒಬ್ಬ ಪುರುಷ ಹಾಗೂ ಮಹಿಳೆಯ ಶವ ಪತ್ತೆಯಾಗಿತ್ತು. ಆದರೆ ಅವರ ಗುರುತು ಪತ್ತೆ ಆಗಿರಲಿಲ್ಲ. ಇದೀಗ ಅಣ್ಣನ ಸಾವಿನ ಸುದ್ದಿ ತಿಳಿದು ಭಯಗೊಂಡಿದ್ದ ಜೋಬಿ ಆಂಟೋನಿ ಹಾಗೂ ಶರ್ಮಿಳಾ ಆತನ ಪತ್ನಿ ಆತ್ಮಹತ್ಯೆ ಶರಣಾಗಿದ್ದಾರೆ. ಇನ್ನು ಸಹೋದರಿ ಸ್ವಾತಿ ಹಾಗೂ ಶರ್ಮಿಳಾ ಆನ್ಲೈನ್ನಲ್ಲಿ ಆಟ ಆಡ್ತಿದ್ರು, ಲಕ್ಷಾಂತರ ರೂಪಾಯಿ ಸಾಲವನ್ನು ಮಾಡಿಕೊಂಡಿದ್ರು. ಸಾಲಗಾರರು ನಿತ್ಯ ಮನೆಯ ಬಳಿ ಬಂದು ದುಡ್ಡು ಕೇಳ್ತಿದ್ರು. ಇದರಿಂದ ಮನನೊಂದಿದ್ದ ಜೋಬಿ ಮತ್ತು ಸ್ವಾತಿ ಇದೀಗ ಜೋಬಿ, ಶರ್ಮಿಳಾ ಮೈಸೂರಿನ ಕ್ರೀಡಾ ಮೈದಾನದ ಬಳಿ ನೇಣಿಗೆ ಶರಣಾಗಿದ್ದಾರೆ. ದುರಂತ. ಈ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸುತ್ತೆ. ಯಾವುದ್ರ ಮೇಲೆ? ಮೈಕ್ರೋ ಫಿನಾನ್ಸ್ಗಳ ಮೇಲೆ. ಬೆಟ್ಟಿಂಗ್ ಆ್ಯಪ್ಗಳ ಮೇಲೆ ಯಾಕೆ ಸುಗ್ರೀವಾಜ್ಞೆ ಹೊರಡಿಸಬಾರ್ದು ಕರ್ನಾಟಕ ಸರ್ಕಾರ? ಇದಕ್ಕೆ ತಾನೇ ಸಾಲ ಮಾಡೋದು. ಸಾಲ ಮಾಡಿ ಸಾಯ್ತಾರೋರು ಇದ್ದಾರಲ್ಲ, ಮೈಕ್ರೋ ಫಿನಾನ್ಸ್ ಕಾಟ ಅವು ಇವು, ರೀಪೇಮೆಂಟ್ ಮಾಡೋರು ಕರೆಕ್ಟಾಗಿ ಮಾಡ್ತಾವ್ರೆ. ಯಾರು ಅವನಿಗೆ 1 ಲಕ್ಷ ಸಾಲ ತೀರಿಸೋ ತಾಕತ್ತು 3 ಲಕ್ಷ ಸಾಲ ಮಾಡ್ತಾನಲ್ಲ, ಅಂಥವ್ರೀಗ ಸಮಸ್ಯೆಗೆ ಸಿಲ್ಕಿರೋದು. ತಾನು ಕಟ್ಟೋ ಕೆಪಾಸಿಟಿ ಇರೋರು ಯಾರು ಕೂಡ ಮೈಕ್ರೋ ಫಿನಾನ್ಸ್ ವಿರುದ್ಧ ಮಾತಾಡ್ತಿಲ್ಲ. ಸಾಲ ಕೊಟ್ಟವ್ರು ಕಟ್ತಿದ್ದೀವಿ ಅಂತ. ಯಾಕಂದ್ರೆ ಹಿಂದೆ ಬಡ್ಡಿಗೆ, ಚಕ್ರ ಬಡ್ಡಿಗೆಲ್ಲ ಅವರೆಲ್ಲ ಭಾಳ ಹೆಣಗಾಡಿದ್ರು. ಮೈಕ್ರೋ ಫಿನಾನ್ಸ್ ಒಂದಷ್ಟು ರಿಲ್ಯಾಕ್ಸ್ ಕೊಟ್ಟಿದೆ. ಮೈಕ್ರೋ ಫಿನಾನ್ಸ್ಗೆ ಕಡಿವಾಣ ಹಾಕಕ್ಕೆ ಸುಗ್ರೀವಾಜ್ಞೆ ತರೋ ಸರ್ಕಾರ ಯಾಕೆ ಮತ್ತೆ ಈ ಬೆಟ್ಟಿಂಗ್ ಆ್ಯಪ್ಗಳ ಮೇಲೆ ಸುಗ್ರೀವಾಜ್ಞೆ ತರಬಾರ್ದು? ಸೆಂಟ್ರಲ್ ಅನ್ನೋದು ಎಲ್ಲದಕ್ಕೂ. ಹಂಗಾರೆ ಮೈಕ್ರೋ ಫಿನಾನ್ಸು ಕಾನೂನು ಸೆಂಟ್ರಲ್ ಇದೆ, ಇದಕ್ಕೆ ಮಾತ್ರ ಸುಗ್ರೀವಾಜ್ಞೆ ತರ್ತೀರಿ? IPL ಬೆಟ್ಟಿಂಗ್ ಆ್ಯಪ್ಗಳಿಗೆ, ಇವೆಲ್ಲ ಏನು ಬೆಟ್ಟಿಂಗ್ ಆ್ಯಪ್ಗಳಿದೆ, ಈ ಎಲ್ಲ ಆ್ಯಪ್ಗಳ ಮೇಲೆ ತನ್ನಿ ಸುಗ್ರೀವಾಜ್ಞೆನ ಕರ್ನಾಟಕದಿಂದ ಮಾಡಿ ಬ್ಯಾನ್ನ ನೋಡೋಣ. ಹಂಗಾರೆ ಇಲ್ಲಿ ಮೂಲ ಎಲ್ಲಿ? ಸಾಲ ಯಾಕೆ ಮಾಡಿದ್ರು ಗೊತ್ತಿಲ್ಲ. ಸಾಲ ಕೊಟ್ಬಿಟ್ಟವ್ರೆ, ಈಗ ಅವ್ರು ರಿಕವರಿ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ಅವರು ಮಾತು ಕೇಳ್ಕೊಂಡು ಸುಗ್ರೀವಾಜ್ಞೆ ತರ್ತೀರಿ. ಬೆಟ್ಟಿಂಗ್ ಆ್ಯಪಿಂದ ಎಷ್ಟು ಮನೆಗಳು ಹಾಳಾಗೋಗಿದೆ, ಎಷ್ಟು ಜನ ಸತ್ತವ್ರೆ, ಇದ್ರ ಬಗ್ಗೆನೂ ಯಾಕೆ ಕ್ರಮ ಕೈಗೊಳ್ತಿಲ್ಲ ಅನ್ನೋ ಸಹಜವಾದಂಥ ಪ್ರಶ್ನೆ ಕಾಡುತ್ತೆ. ಗೊತ್ತಿಲ್ಲ ಏನು ಮಾಡ್ತಾರೆ ಸರ್ಕಾರ ಈಗ ಅಂತ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.